ಸರ್ವೋತ್ತಮ ಸೇವಾ ಪ್ರಶಸ್ತಿಗೆ ಭಾಜನರಾದ ಪಶುವೈದ್ಯಕೀಯ ಪರೀಕ್ಷಕ ವಿಜಯಕುಮಾರ್ ಎಸ್ ಸೋಮನೂರ್ ಅವರನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪ್ರಶಸ್ತಿ ನೀಡಿ ಗೌರವಿಸಿದರು. ಕಲಬುರಗಿ ನಗರದ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಹಭಾಗಿತ್ವದಲ್ಲಿ ಹಮ್ಮಿಕೊಂಡಿದ್ದ ಸರ್ಕಾರಿ ನೌಕರರ ದಿನಾಚರಣೆ ಹಾಗೂ ಸರ್ವೋತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2023-24ನೇ ಸಾಲಿನ ಸರ್ವೋತ್ತಮ ಸೇವಾ ಪ್ರಶಸ್ತಿ ಭಾಜನರಾದ ಪಶುವೈದ್ಯಕೀಯ ಪರೀಕ್ಷಕ ವಿಜಯಕುಮಾರ್ ಎಸ್ ಸೋಮನೂರ್ ಅವರನ್ನು ಕಲಬುರಗಿ ಜಿಲ್ಲಾ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಿದರು. ವಿಜಯಕುಮಾರ್ ಸೋಮನೂರ್ ಅವರು ರಾಯಚೂರು ಸೇರಿದಂತೆ ಕಲಬುರಗಿ ಜಿಲ್ಲೆಯ ವಿವಿಧ ತಾಲೂಕಿನಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಇವರ ಒಟ್ಟು 32 ವರ್ಷಗಳ ಸೇವೆಯನ್ನು ಗುರುತಿಸಿ ಈ ಪ್ರಶಸ್ತಿ ನೀಡಲಾಯಿತು. ಸದ್ಯ ವಿಜಯಕುಮಾರ್ ಸೋಮನಾಳ್ ಅವರು ಪಾಳಾದ ಪಶುಪಾಲನಾ ಆಸ್ಪತ್ರೆಯಲ್ಲಿ ಹಿರಿಯ ಪಶುವೈದ್ಯಕೀಯ ಪರೀಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಬಳಿಕ ಸರ್ವೋತ್ತಮ ಪ್ರಶಸ್ತಿಗೆ ಭಾಜನರಾದ ವಿಜಯಕುಮಾರ್ ಮಾತನಾಡಿ, ನನ್ನ ಸೇವೆ ಗುರುತಿಸಿ ನನಗೆ ಪ್ರಶಸ್ತಿ ನೀಡಿದ ಜಿಲ್ಲಾಡಳಿತ ಹಾಗೂ ಸರ್ಕಾರಿ ನೌಕರರ ಸಂಘಕ್ಕೆ ಧನ್ಯವಾದ ಸಲ್ಲಿಸುತ್ತೇನೆ ಎಂದರು. ನಂತರ ವಿಜಯಕುಮಾರ್ ಅವರು ಕುಟುಂಬಸ್ಥರು, ಸಂಬಂಧಿಕರು ಹಾಗೂ ಸಹೋದ್ಯೋಗಿಗಳನ್ನು ಮಾತನಾಡಿ ಪ್ರಶಸ್ತಿಗೆ ಭಾಜನರಾದ ಕುಮಾರ್ ಅವರಿಗೆ ಶುಭ ಕೋರಿ ಇನ್ಮ ಉತ್ತಮ ರೀತಿಯಲ್ಲಿ ಸೇವೆ ಸಲ್ಲಿಸಿ ಎಂದರು. ಹಲೋ, ನಮಸ್ಕಾರ. ನಾನು ವಿಜಯಕುಮಾರ್ ಎನ್ ಸೋಮನೂರು, ಜಿಲ್ಲಾಡಳಿತ ಮತ್ತು ಹಿರಿಯ ಪಶುವೈದ್ಯಕೀಯ ಪರೀಕ್ಷಕರು, ತಾಲೂಕಾ ಘಟಕ, ಪಶುಸಂಗೋಪನಾ ಇಲಾಖೆ ವತಿಯಿಂದ ಇವತ್ತು ನನಗೆ NIPಯಿಂದ ಅತ್ಯುತ್ತಮ ಪ್ರಶಸ್ತಿ, ಸರ್ವೋತ್ತಮ ಪ್ರಶಸ್ತಿಯನ್ನು ನೀಡಲಾಗಿದೆ. ಜವಾಬ್ದಾರಿ ಹೆಚ್ಚಾಗಿದೆ. ಕೆಲಸವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆ ಸಲ್ಲಿಸಲು ನನಗೆ ಅನುಕೂಲ ಆಗಿದೆ. ಕರ್ನಾಟಕ ರಾಜ್ಯ ಸೇವಕರ ಒಂದು ಕಲಬುರಗಿ ಜಿಲ್ಲೆಯ ಬೃಹತ್ ಪ್ರಮಾಣದ ಪ್ರಶಸ್ತಿ ಸಮಾರಂಭ. ಈ ಒಂದು ಸಮಾರಂಭದಲ್ಲಿ ಪಶುಸಂಗೋಪನಾ ಇಲಾಖೆಯ ಶ್ರೀ ವಿಜಯಕುಮಾರ್ ಸೋಮನೂರ್ ಅವರು ಒಂದು ಸರ್ವೋತ್ತಮ ಪ್ರಶಸ್ತಿಯನ್ನು ಇಲಾಖೆಯಿಂದ ಪಡೆದಿದ್ದಾರೆ. ಮಾನ್ಯ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕ ಖರ್ಗೆಜಿಯವರು ಮತ್ತು ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಅವರು ಹಾಗೂ ಸನ್ಮಾನ್ಯ ಎಲ್ಲ ನಿಗಮದ ಅಧ್ಯಕ್ಷರು ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರಿ ಸೇವಕರ ಒಂದು ರಂಗಮಂದಿರದಲ್ಲಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. ಇದು ಗೌರವ. ಮುಂದೆ ಪ್ರಾಮಾಣಿಕವಾಗಿ ಈ ರಾಜ್ಯಕ್ಕೆ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಸಂದೇಶವನ್ನು ಕೂಡ ಮಾನ್ಯ ಪ್ರಿಯಾಂಕ ಖರ್ಗೆಜಿಯವರು ನೀಡಿದ್ದಾರೆ. ಹೀಗಾಗಿ ಕರ್ನಾಟಕ ರಾಜ್ಯದಲ್ಲಿ ಏನು ಕರ್ನಾಟಕ ರಾಜ್ಯ ನೌಕರರು ಪರಿವರ್ತನೆಯಾಗಿ ಸೇವಕರಾಗಬೇಕಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅವರೆಲ್ಲರೂ ಕೂಡ ಶ್ರೀ ವಿಜಯಕುಮಾರ್ ಸೋಮನೂರ್ ಅವರಿಗೆ ಒಂದು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಇವರು ವಿಜಯಕುಮಾರ್ ಅವರು ಈ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಪಶುಸಂಗೋಪನಾ ಇಲಾಖೆಯಲ್ಲಿ ಡಾಕ್ಟರಾಗಿ ಕೆಲಸ ಮಾಡ್ತಾಯಿದ್ದು ಅವರು ಇದನ್ನು ಯಶಸ್ವಿಯಾಗಿ ಗಿಟ್ಟಿಸಿದ್ದಾರೆ. ನಮಗೆಲ್ಲ ಹರ್ಷವಾಗಿದೆ. ನಾವು ಕಲಬುರಗಿಯ ನೌಕರರ ಸಂಘದ ಪರವಾಗಿ ಅವರಿಗೆ ಹಾರ್ದಿಕವಾಗಿ ಅಭಿನಂದಿಸಲಾಗುತ್ತದೆ. ನೌಕರರ ಸರ್ವೋತ್ತಮ ಸೇವಾ ಪ್ರಶಸ್ತಿಯನ್ನು ವಿಜಯಕುಮಾರ್ ಸೋಮನೂರ್ ಅವರಿಗೆ ಲಭಿಸಿದ್ದು ಅತ್ಯಂತ ಸಂತೋಷದಾಯಕ ವಿಷಯ. ಇವರು ನಮ್ಮ ಪಶುಸಂಗೋಪನಾ ಇಲಾಖೆಯಲ್ಲಿ NIP ಅಂತೇಳಿ ಒಂದು ಸ್ಕೀಮ್ ಇದೆ, ರಾಷ್ಟ್ರೀಯ ಕೃತಕ ಗರ್ಭಧಾರಣೆ ಯೋಜನೆ. ಅಂದರೆ ಇದರೊಳಗೆ ಮುಖ್ಯವಾಗಿ ನಮ್ಮ ಲೋಕಲ್ ಎನಿಮಲ್ಸ್ ಇರ್ತಾವಲ್ಲ, ಅಂಥವಕ್ಕೆ ಹೆಚ್ಚಿಗೆ ಹೈನು ಕೊಡ್ತಕ್ಕಂಥ ಜಾನುವಾರುಗಳ ವೀರ್ಯನಳಿಕೆಯನ್ನು ಕೃತಕವಾಗಿ ನಾವು ಮಾಡಿ ಮುಂದೇನಂತ ಒಳ್ಳೊಳ್ಳೆ ಕರೆಗಳು ಹುಡ್ತಾವೆ. ರೈತರಿಗೆ ಇದು ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ಲೋಕಲ್ ಆಕಳುಗಳು 1 ಲೀಟ್ರು 1.5 ಲೀಟ್ರ್ ಹಾಲು ಕೊಡ್ತಾವೆ. ನಾವು HF ಅಥವಾ ಜರ್ಸಿ ಇಂಥ ತಳಿಯ ವೀರ್ಯಗಳನ್ನು ಈ ಲೋಕಲ್ ದನಗಳಿಗೆ ಹಾಕಿದಾಗ ಅವೇನು ಮಾಡ್ತವೆ, ಮುಂದೆ F1, F2, F3 ಅಂತ. ಅಂದರೆ ಫಸ್ಟು ನಾವು ಹಾಕಿದ ಒಂದು HF ಆಕಳವನ್ನು ಲೋಕಲ್ ಹಾಕಿದಾಗ F1 ಹುಟ್ಟುತ್ತೆ. F1 ಹುಟ್ಟಿದಾಗ ಏನಪ್ಪ ಅಂತಂದರೆ 25% HFದು, 75% ಲೋಕಲ್ಲು. ಅಂದರೆ 75 ಆಗಿ 100 ಆಗಿ ಏನಾಗ್ತದೆ, ಮುಂದೆ ಹೆಣ್ಣು ಕರು ಹುಟ್ಟುತ್ತೆ. ಅದು ಏನಪ್ಪ ಅಂದರೆ 3 ಲೀಟ್ರು 4 ಲೀಟ್ರ್ ಕೊಡುತ್ತೆ. ಈ F1 ಹೆಣ್ಣು ಕರನ್ನು ಮತ್ತೆ ನಾವು ಕೃತಕ ಗರ್ಭಧಾರಣೆ ಮಾಡಿದಾಗ ಮುಂದೆ F2 ಹೆಣ್ಣು ಕರು ಹುಟ್ಟುತ್ತೆ. ಅವಾಗೇನಪ್ಪ ಅಂದರೆ 50 ಅಂತರದಲ್ಲಿ ಅಲ್ಲಿ ಆಗುತ್ತೆ. ಆನಂತರ ನೆಕ್ಸ್ಟು F3ಯಲ್ಲಿ ಇದೇ F2 ಹೆಣ್ಣು ಕರಿಗೆ ನಾವು ಕೃತಕ ಗರ್ಭಧಾರಣೆ ಮಾಡಿದಾಗ ಮುಂದೆ ಏನಪ್ಪ ಅಂದರೆ ನಮ್ಗೆ ಪ್ಯೂವರ್ ಆಗಿ 100% ಒಂದು HF ಕರ ಹುಟ್ಟಿ
ಹೆಚ್ಚಿನ ಹಾಲು ಅಂದರೆ 20 ಲೀಟ್ರ್ 20-25 ಲೀಟ್ರ್ ಹಾಲು ಕೊಡ್ತಕ್ಕಂಥ ಜಾನುವಾರು ಹುಟ್ಟುತ್ತೆ ಅಂಥ. ದತ್ತಪ್ಪ ತಳವಾರ್, ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಕಲಬುರಗಿ. ಇಂದು 31/10/2025 ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಹಾಗೂ ಜಿಲ್ಲಾ ಆಡಳಿತ ಸಂಯುಕ್ತ ಆಶ್ರಯದಲ್ಲಿ 2025ನೇ ಸರ್ಕಾರಿ ನೌಕರ ಸಂಘದ ದಿನಾಚರಣೆ ಪ್ರಯುಕ್ತ 2024ನೇ ಸಾಲಿನಲ್ಲಿ ಸರ್ವೋತ್ತಮ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಂಥ ಶ್ರೀಯುತ ವಿಜಯಕುಮಾರ್ ಎನ್ ಸೋಮನೂರಿವರು ಪಶುವೈದ್ಯಕೀಯ ಪರಿವೀಕ್ಷಕರು, ಹಿರಿಯ ಪಶುವೈದ್ಯಕೀಯ ಪರಿವೀಕ್ಷಕರು, ಪಶುಸಂಗೋಪನಾ ಇಲಾಖೆ ಕಲಬುರಗಿ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಉತ್ತಮ ಸೇವೆಯನ್ನು ಸಲ್ಲಿಸಿದ್ದಕ್ಕಾಗಿ ಜಂಟಿ ಸಮಿತಿಯು ಇವರಿಗೆ ಸರ್ವೋತ್ತಮ ಶ್ರೇಷ್ಠ ಪ್ರಶಸ್ತಿಯನ್ನು ನೀಡಿರುತ್ತಾರೆ.